Hello friends, welcome back our YouTube channel Limitless Math. So last class ಅಲ್ಲಿ ಏನು ನೋಡಿದ್ವಿ ಎಕ್ಸರ್ಸೈಸ್ ನಂಬರ್ 2. ಎಕ್ಸರ್ಸೈಸ್ ನಂಬರ್ 2 ಯಾವ ಬೇಸಿಸ್ ಮೇಲೆ ಇದ್ದು ಕ್ವೆಶ್ಚನ್ಸ್ ಎಲ್ಲಾನು ಪ್ರತಿಯೊಂದು ಸ್ಟ್ಯಾಂಡರ್ಡ್ ಟೇಬಲ್ ಬೇಸಿಸ್ ಮೇಲೆ ನಮ್ಮ ಕ್ವೆಶ್ಚನ್ಸ್ ಇತ್ತು. ಬಟ್ ಇದು ಎಕ್ಸರ್ಸೈಸ್ ನಂಬರ್ 3 ಹೋಗಕ್ಕಿಂತ ಮುಂಚೆ ಇರುವ ಪ್ರಾಬ್ಲಮ್ಸ್, ಎಕ್ಸರ್ಸೈಸ್ ನಂಬರ್ 3 ಹೋಗಕ್ಕಿಂತ ಮುಂಚೆ ಇರೋ ಎಕ್ಸಾಂಪಲ್ಸ್ ನ ಈ ಕ್ಲಾಸ್ ಅಲ್ಲಿ ನೋಡೋಣ. ಅವು ಯಾವ ಬೇಸಿಸ್ ಮೇಲೆ ಇದೆ? ಐಡೆಂಟಿಟೀಸ್ ಬೇಸಿಸ್ ಮೇಲೆ ಇದೆ. ಯಾವ ಐಡೆಂಟಿಟೀಸ್? 3 ಐಡೆಂಟಿಟೀಸ್ ಹೇಳಿದ್ದೆ ಎಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ 3 ಐಡೆಂಟಿಟೀಸ್ ಇದೆ. ಫಸ್ಟ್ ಐಡೆಂಟಿಟೀಸ್ ಯಾವುದು? ಫಸ್ಟ್ ಐಡೆಂಟಿಟೀಸ್ ಯಾವುದು? ಯಾವ್ದು ನಮ್ಮ ಫಸ್ಟ್ ಐಡೆಂಟಿಟೀಸ್? ಫಸ್ಟ್ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ is equals to 1. Right? This is our first identity. Right? Sin square theta plus cos square theta equals to 1 ಅನ್ನೋದು ನಮ್ದು ಫಸ್ಟ್ ಐಡೆಂಟಿಟಿ. ಸೆಕೆಂಡ್ ಐಡೆಂಟಿಟಿ ಯಾವ್ದಿತ್ತು? 1 plus tan square theta is equals to secant square theta ಅಥವಾ sec square theta. Right? This is our second identity. Last identity ಏನಿದೆ? ಇನ್ನೊಂದು ಐಡೆಂಟಿಟಿ ಯಾವ್ದು ಹೇಳಿದೆ? cos square theta plus 1 is equals to cosec square theta. Right? ಮೂರು ಐಡೆಂಟಿಟೀಸ್ ಹೇಳಿದೆ. ಯಾವ ಮೂರು ಐಡೆಂಟಿಟೀಸ್? ಫಸ್ಟ್ ಒಂದು ಬಂದ್ಬಿಟ್ಟು sin square theta plus cos square theta equals to 1. ಎರಡನೇ ಬಂದ್ಬಿಟ್ಟು 1 plus tan square theta is equal to sec square theta. ಮೂರನೇ ಬಂದ್ಬಿಟ್ಟು cos square theta plus 1 is equals to cosec square theta. ಮೂರು ಐಡೆಂಟಿಟೀಸ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಈ ಮೂರು ಐಡೆಂಟಿಟೀಸ್ ಬೇಸಿಸ್ ಮೇಲೆ ಇವತ್ತು ನಾವು ಪ್ರಾಬ್ಲಮ್ಸ್ ನೋಡೋಣ. ಓಕೆ, ರೈಟ್. ಫಸ್ಟ್ ಕ್ವಶನ್ ಏನಿದೆ? ಫಸ್ಟ್ ಕ್ವಶನ್ ನಮ್ದು ಫಸ್ಟ್ ಕ್ವಶನ್ ಏನಿದೆ? ಎಕ್ಸಾಂಪಲ್ ಏನಿದೆ? ಒಂದು ಎಕ್ಸಾಂಪಲ್, ಎಕ್ಸ್ಪ್ರೆಸ್ ದಿ ರೇಷಿಯೋಸ್ ಕಾಸ್ ಎ. ಫಸ್ಟ್ ಯಾವುದು? ಕಾಸ್ ಎ, ಟ್ಯಾನ್ ಎ, ಇನ್ನೊಂದು ಯಾವ್ದು ಕೊಟ್ಟಿದ್ದಾನೆ? ಸೆಕ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ. ಏನ್ ಹೇಳೋಣ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ ಅಲ್ಲಿ ಜಾಸ್ತಿ ತಲೆ ಕೆಡಿಸುವಂತದ್ದು ಏನಿಲ್ಲ. ಏನ್ ಹೇಳಿದಾನೆ? 3 ರೇಷಿಯೋ ಕೊಟ್ಟಿದ್ದಾನೆ. ಯಾವುದು? ಒಂದು ಕಾಸ್ ಎ ರೇಷಿಯೋ ಕೊಟ್ಟಿದ್ದಾನೆ, ಇನ್ನೊಂದು ಟ್ಯಾನ್ ಎ ಕೊಟ್ಟಿದ್ದಾನೆ, ಇನ್ನೊಂದು ಸೆಕ್ ಎ ಕೊಟ್ಟಿದ್ದಾನೆ. ಈ ಮೂರು ರೇಷಿಯೋಸ್ ಆನ್ಸರ್ ಮಾಡಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಇರಬೇಕು? ಸೈನ್ ಎ ಅನ್ನೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಇರಬೇಕು, ಅಥವಾ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಇರಬೇಕು. ಬೇರೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಇರಬಾರ್ದು. ಕರೆಕ್ಟಾ? ಯಾವ್ದ್ರಲ್ಲೂ ಇರೋದಿಲ್ಲ. ಕೊಸೆಕ್ ಅಲ್ಲೂ ಇರಂಗಿಲ್ಲ, ಆಯ್ತು, ಕಾಟ್ ಅಲ್ಲಿ ಇರಂಗಿಲ್ಲ, ಕಾಸು, ಟ್ಯಾನ್, ಸೆಕ್ ಯಾವ್ದ್ರಲ್ಲೂ ಇರಲ್ಲ. ಈ ಮೂರು ಉತ್ತರ ಎದ್ರಲ್ಲಿ ಇರ್ಬೇಕಪ್ಪ ಅಂದ್ರೆ ಒಂದು ಸೈನ್ ಅಲ್ಲಿ ಇರಬೇಕು. ಓಕೆ, ರೈಟ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೊಲ್ಯೂಷನ್ ರೈಟ್. ಸೊಲ್ಯೂಷನ್ ಏನಿದೆ? ಫಸ್ಟ್ ನಮ್ದು ಫಸ್ಟ್ ಒನ್ ಏನಿದೆ? ಕಾಸ್ ಎ. ಸೊ ಕಾಸ್ ಯಾವ ಐಡೆಂಟಿಟೀಸ್ ಅಲ್ಲಿ ಬರುತ್ತೆ? ರೈಟ್, ಯಾವ ಐಡೆಂಟಿಟೀಸ್ ಅಲ್ಲಿ ಬರುತ್ತೆ? ವೆರಿ ಗುಡ್. ಫಸ್ಟ್ ಐಡೆಂಟಿಟೀಸ್ ಏನಿದೆ? ಫಸ್ಟ್ ಐಡೆಂಟಿಟೀಸ್ ಸೈನ್ ಸ್ಕ್ವಯರ್ ಎ. ಬಿಕಾಸ್ ಎ ಕೊಟ್ಟಿದ್ದಾನೆ, ನಾವು ಎ ಬಳಸೋಣ. ಅಲ್ಲಿ ಥೀಟಾ ಕೊಟ್ಟಿದ್ರೆ ಥೀಟಾ, ಅಲ್ಲಿ ಯಾವ ಆಂಗಲ್ ಕೊಟ್ಟಿದ್ದಾನೆ ಅನ್ನೋದು ಮೇಕಿಂಗ್ ನೋಡಿ. ಸೊ ನಮ್ಗೆ ಬೇಕಾಗಿರೋ ಆಂಗಲ್ ಎ ಮಾತ್ರ. ಕಣ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ಸ್ ಟು 1. ಕರೆಕ್ಟ್? ಇದು ನಮ್ಮ ಐಡೆಂಟಿಟೀಸ್. ಸೊ ಯಾವ್ದು ಫೈಂಡ್ ಔಟ್ ಮಾಡ್ತಿದೀವಿ ನಾವು ಅನ್ನೋದು ಇರಬೇಕು. ಕಾಸ್ ಎಲ್ಲೂ ಯಾವ ಆನ್ಸರ್ ಬರಬೇಕು? ಯಾವ ಟರ್ಮ್ಸ್ ಅಲ್ಲಿ ಬರಬೇಕು? ಸೈನ್ ಅಲ್ಲಿ ಬರಬೇಕು. ಅಂದ್ರೆ ಕಾಸ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಕಾಸ್ ಸ್ಕ್ವಯರ್ ಇಲ್ಲೇ ಇಟ್ಕೊಂಡ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ಸ್ ಟು 1. ಈ ಸೈನ್ ಸ್ಕ್ವಯರ್ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಮೈನಸ್, ವೆರಿ ಗುಡ್, ಸೈನ್ ಸ್ಕ್ವಯರ್ ಎ. ಕರೆಕ್ಟ್. ಬಟ್ ನಮಗ್ ಬೇಕಾಗಿರೋದು ಕಾಸ್ ಎ. ಕರೆಕ್ಟಾ? ಬಟ್ ಇಲ್ಲಿ ಬಂದಿರೋದು ಯಾವುದು? ಕಾಸ್ ಸ್ಕ್ವಯರ್ ಎ. ಸೊ ಇದಕ್ಕೆ ಏನ್ ಮಾಡ್ಬೇಕು ಇವಾಗ? ಕಾಸ್ ಎ ಕಂಡುಹಿಡಿಯಬೇಕು. ಏನಾಗಬೇಕು? ಕಾಸ್ ಎ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಎ. ಕರೆಕ್ಟಾ? ಇದೇನಾ? ಸೊ ನಮ್ಗೆ ಬೇಕಾದ ಆನ್ಸರ್ ಬಂತ. ಸೊ ಕಾಸ್ ಎ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಟ್ಯಾನ್ ಎ ಕೊಟ್ಟಿದ್ದಾನೆ. ಸೊ ಟ್ಯಾನ್ ಯಾವ್ದ್ರಲ್ಲಿ ಇರಬೇಕು? ಸೈನ್ ಎದಲ್ಲಿ ನಮ್ಮ ಉತ್ತರ ಬರಬೇಕು. ಕರೆಕ್ಟಾ? ಸಾರಿ, ರೈಟ್. ಸೊ ಒಂದೇದಂತೂ ಬಂತು ನಮ್ಗೆ. ರೈಟ್, ಓಕೆ. ಸೊ ಒಂದೇ ಆನ್ಸರ್ ಬಂತು. ರೈಟ್. ಸೊ ನೆಕ್ಸ್ಟ್ ಒನ್ ಏನಿದೆ? ಟ್ಯಾನ್ ಎ. ಸೊ ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು, ಸೊ ಟ್ಯಾನ್ ಎ ಫಾರ್ಮುಲಾ ಇರುತ್ತಲ್ರಿ, ಟ್ಯಾನ್ ಎ ಸೈನ್ ಎ ಬೈ ಕಾಸ್ ಎನಾ? ರೈಟ್, ಓಕೆ. sin A divided by
ಕಾಸ್ ಎ. ರೈಟ್. ಸೊ ಇಷ್ಟಕ್ಕೆ ನಾವು ಬಿಡಬಹುದಿತ್ತು, ಬಟ್ ನಮಗ್ ಬೇಕಾಗಿರೋದು ಯಾವ್ದ್ರಲ್ಲಿ ಸೈನ್ ಎ ಅನ್ನೋ ಆನ್ಸರ್ ಬೇಕು. ಬಟ್ ಇಲ್ಲಿ ಇನ್ನೊಂದು ಯಾವ್ದು ಬಂದಿದೆ, ಕಾಸ್ ಎ ಬಂದಿದೆ. ಸೊ ಕಾಸ್ ಎ ಚೇಂಜ್ ಮಾಡಬೇಕು. ಇಲ್ಲಿ ಸೈನ್ ಫಂಕ್ಷನ್ ಬರೋವಾಗ ನಾವು ಕ್ಯಾಲ್ಕುಲೇಷನ್ ಏನ್ ಮಾಡ್ಬೇಕು ಇವಾಗ ನಾವು ಸ್ವಲ್ಪ ಥಿಂಕ್ ಮಾಡಿ ಏನ್ ಮಾಡ್ಬೋದು. ಇಲ್ಲಿ ನೋಡಿ ಸೈನ್ ಎ ಆಸ್ ಇಟ್ ಈಸ್ ಇಟ್ಬಿಡಿ. ಓಕೆನಾ, ಸೈನ್ ಎ ಆಸ್ ಇಟ್ ಈಸ್ ಇಟ್ರಿ. ಏನ್ ಮಾಡ್ಬೋದು, ಈ ಕಾಸ್ ಎ ವ್ಯಾಲ್ಯೂ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿ ಕರೆಕ್ಟಾ. ಆ ಕಾಸ್ ವ್ಯಾಲ್ಯೂನ ಅಲ್ಲಿ ಪುಟ್ ಮಾಡಿ, ಆ ಕಾಸ್ ವ್ಯಾಲ್ಯೂನ ಅಲ್ಲಿ ಹಾಕ್ಬಿಡಿ. ಏನ್ ಬರುತ್ತೆ ಕಾಸ್ ಎ 1 ಮೈನಸ್ ಸೈನ್ ಸ್ಕ್ವೇರ್ ಏನ 1 ಮೈನಸ್ ಸೈನ್ ಸ್ಕ್ವೇರ್ ಏನ ಕರೆಕ್ಟ್. ರೈಟ್. ಇನ್ನೊಂದು ಫೈಂಡ್ ಔಟ್ ಮಾಡೋದು. ಸೊ ಎರಡು ಸೈನ್ ಅಲ್ಲಿ ಇದಾನ, ನ್ಯೂಮೆರಿಕಲ್ ವ್ಯಾಲ್ಯೂ ಬಂದ್ರೆ ಮ್ಯಾಟರ್ ಅಲ್ಲ, ಫಂಕ್ಷನ್ ಮಾತ್ರ ಸೈನ್ ಇರಬೇಕು. ಸೈನ್ ಫಂಕ್ಷನ್ ಬಿಟ್ಟು ಬೇರೆ ಫಂಕ್ಷನ್ ಯಾವುದೂ ಇರೋಕ್ಕಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದೇನಿದೆ ಓಕೆ, ಇನ್ನೊಂದೇನಿದೆ ನೋಡಿ, ಸೆಕ್ ಎ ಕೊಟ್ಟವನಿ. ಈ ಸೆಕ್ ಎ ಅನ್ನೋದೇನು ಯಾವ್ದ್ರಲ್ಲಿ ಬರ್ಬೇಕು ಅಂತ ಇವಾಗ ಸೈನ್ ಎ ಅಲ್ಲಿ ಬರ್ಬೇಕು. ಸೊ ಸೆಕ್ ಎ ಸೈನ್ ಎ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ಸೆಕ್ ಎ ಸೈನ್ ಎ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು. ರೈಟ್. ಓಕೆ, ವಾಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಸೆಕ್ ಎ? ರೆಸಿಪ್ರೋಕಲ್ ಸೆಕ್ ಎ ರೆಸಿಪ್ರೋಕಲ್ ಏನಿದೆ, ವೆರಿ ಗುಡ್, 1 by cos ಎ. ರೈಟ್. ರೈಟ್. ಸೊ ನಮ್ಮ ಆನ್ಸರ್ ಏನ್ ಬೇಕಾಗಿದೆ, ಸೈನ್ ಅಲ್ಲಿ ಬೇಕಿತ್ತು. ಸೊ ಬಟ್ ನೀವು ಕಾಸ್ ಅಲ್ಲಿ ಮಾಡಿದ್ರಲ್ಲ, ಇನ್ನು ಮುಂದೆ ಮಾಡೋಣ. ಏನಿದೆ, ಸೊ ಕಾಸ್ ಯಾಕೆ ತಂದ್ರಿ, ನಾವು ಆಲ್ರೆಡಿ ಕಾಸ್ ವ್ಯಾಲ್ಯೂ ಸಿಕ್ಕಿರಿ. ಕಾಸ್ ವ್ಯಾಲ್ಯೂ ಅದ್ರಲ್ಲಿ ಪುಟ್ ಮಾಡಿದ್ರೆ ಸೈನ್ ಅಲ್ಲಿ ಬಂದೇ ಬರುತ್ತೆ ಸೇಮ್. ಸೊ 1 ಡಿವೈಡೆಡ್ ಕಾಸ್ ಏನಿದೆ, ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಕರೆಕ್ಟಾ, 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ಏನದು ಸೆಕ್ ಎ. ಸೊ ನೋಡ್ಕೊಳ್ಳಿ, ಮೂರು ವ್ಯಾಲ್ಯೂ ಸೈನ್ ಅಲ್ಲೇ ಬಂದಿದ್ದೇನಾ ಇಲ್ಲ. ಕರೆಕ್ಟ್. ಸೊ ಫಸ್ಟ್ ಒಂದು ಕಾಸ್ ಎ ನಾವು ಫೈಂಡ್ ಔಟ್ ಮಾಡಬೇಕು. ಏನಿತ್ತು, ಕಾಸ್ ಎ ಫೈಂಡ್ ಔಟ್ ಮಾಡಬೇಕಿತ್ತು. ಸೊ ನಾವು ಫೈಂಡ್ ಔಟ್ ಮಾಡಿದೆ ಯಾವುದು, ಕಾಸ್ ಎ. ಸೊ ಕಾಸ್ ಎ ಎಲ್ಲ ಬಂದಿದೆ, ಸೈನ್ ಅಲ್ಲಿ ಬರ್ಬೇಕಂತ ಹೇಳಿದ್ವಿ, ಸೈನ್ ಅಲ್ಲಿ ಬಂದಿದ್ದೇನಾ. ರೈಟ್. ನೆಕ್ಸ್ಟ್ ಟ್ಯಾನ್ ಎ. ಕರೆಕ್ಟ್. ಈ ಟ್ಯಾನ್ ಎ ಸೈನ್ ಎಲ್ಲಿ ಬರಬೇಕು, ಟ್ಯಾನ್ ಎ ಸೈನ್ ಅಲ್ಲೇ ಬಂದಿದೆ. ಇದು ನೋಡಂಗಿಲ್ಲ, ಇದು ನೋಡಿ ಫೈನಲ್ ಆನ್ಸರ್ ಸೈನ್ ಅಲ್ಲೇ ಬಂದಿದೆ. ನೆಕ್ಸ್ಟ್ ಸೆಕ್ ಎ ಎದ್ರಾಗ ಬರಬೇಕು, ಇದರಲ್ಲೂ ಸೈನ್ ಅಲ್ಲೇ ಬರ್ಬೇಕಾ. ಸೊ ಬಂದಿದ್ದೇನಾ. ರೈಟ್. ಅರ್ಥ ಆಗ್ತದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ನೆಕ್ಸ್ಟ್ ಒನ್, ಪ್ರೂವ್ ದಟ್ ಸೆಕ್ ಎ ಇಂಟು 1 ಮೈನಸ್ ಸೈನ್ ಎ. ಪ್ರೂವ್ ದಟ್ ಸೆಕ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಈಕ್ವಲ್ಸ್ ಟು 1. ರೈಟ್. ಏನ್ ಕೊಟ್ಟವನೆ, ಸೆಕ್ ಎ ಇಂಟು 1 ಮೈನಸ್ ಸೈನ್ ಎ ಒಂದು ಕೊಟ್ಟವನೆ ಇಂಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಓಕೆ, ಈ ಮೂರನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಮ ಆನ್ಸರ್ ಏನ್ ಬರಬೇಕು, 1 ಬರಬೇಕು. ಎರಡು ಈಕ್ವಲ್ ಇದಾವೆ ಇಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು. ಎರಡು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಅವರಿಗೆ. ಓಕೆನಾ, ಮಾಡೋಣ. ಏನಿದೆ ಫಸ್ಟ್ ಓಕೆ, ಪ್ರೂವ್ ದಟ್ ಕ್ವಶನ್ಸ್ ಕೊಟ್ರೆ ಯಾವಾಗ್ಲೂ ಪ್ರೂವ್ ದಟ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು LHS ಯೂಸ್ ಮಾಡ್ಕೊಂಡಿದ್ವಿ. ಇದಕ್ಕೆ ನಾವು ಏನಂತೀವಿ, ಇದಕ್ಕೆ ನಾವು LHS ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈ ಈಕ್ವಲ್ ಸಿಂಬಲ್ ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ. ಈ ಈಕ್ವಲ್ ಸಿಂಬಲ್ ರೈಟ್ ಸೈಡ್ ಇದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ, RHS ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಯೂಸ್ ಮಾಡ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂನು ತರಬಹುದು ಪ್ರೂವ್ ದಟ್ ಕ್ವಶನ್ ಅಲ್ಲಿ, ಅಥವಾ ರೈಟ್ ಹ್ಯಾಂಡ್ ಸೈಡ್ ಯೂಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ತರಬಹುದು. ಓಕೆನಾ. ಇನ್ನೊಂದು, ಇವೆರಡನ್ನು ಬಿಟ್ಟು ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಮಾಡಬೇಕು. ಈ ಎರಡು ಬಂದಿರೋ ಆನ್ಸರ್ ಈಕ್ವಲ್ ಇದ್ರೆ ಅದನ್ನು ನಾವು ಪ್ರೂವ್ ಮಾಡೋದಂಗೆ. ಓಕೆನಾ. ಅದು ಎಲ್ಲೋ ಒಂದು 1% 2% ಅಷ್ಟೇ ಕೊಟ್ಟಿರ್ತಾನೆ, ಜಾಸ್ತಿ ಕೊಡಂಗಿಲ್ಲ. ಯಾವುದು, ಎರಡು ಎಟ್ ಎ ಟೈಮ್ ಮಾಡೋ ಕ್ವಶನ್ ಕೊಟ್ಟಿರಲ್ಲ, ಎಲ್ಲೋ 1% 2% ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಅದನ್ನು ಕ್ವಶನ್ ನೋಡೋಣ, ಎಲ್ಲ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಏನಿದೆ ಫಸ್ಟ್. ಸೊ ಈ ಕ್ವಶನ್ ಏನಿದೆ, ಹೇಳ್ಕೊಟ್ಟವನ ಈ ಕ್ವಶನ್ ಅಲ್ಲಿ ಸೊಲ್ಯೂಷನ್ ಏನಿದೆ, ಪ್ರೂವ್ ದಟ್ ಸೆಟ್. ಫಸ್ಟ್ ಕ್ವಶನ್ ಕೊಟ್ಟಿರೋದು LHS ಬರ್ಕೊಂಡು LHS. ಓಕೆ, LHS ಯೂಸ್ ಮಾಡ್ಕೊಂಡು RHS ಫೈಂಡ್ ಔಟ್ ಮಾಡಬೇಕು. ಏನಿದೆ LHS, ಸೆಕ್ ಎ ಇಂಟು 1 ಮೈನಸ್ ಸೈನ್ ಎ, ರೈಟ್, ಅಗೇನ್ ಇಂಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಇದು ಕೊಟ್ಟವೆ. ಓಕೆ, ಇದು ಅವ್ರು ಕೊಟ್ಟವೆ. ಈ LHS ನ ಯೂಸ್ ಮಾಡ್ಕೊಂಡು RHS ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ನೋಡೋಣ. ಓಕೆ. ಸೊ ಸೆಕ್ ಎ ಅಂದ್ರೆ ಏನು, ಸೆಕ್ ಎ ಅಂದ್ರೆ ಏನಪ್ಪ, 1 by
1 by cos A. ಕರೆಕ್ಟ್. sec A reciprocal 1 by cos A. ಇದು ಮುಂದಿನ ಆನ್ಸರ್ 1 minus sin A into again sec A ಬಂದಿದೆ. sec A ಅಂದ್ರೆ ಏನು? 1 minus cos A. ಕರೆಕ್ಟ್. ರೈಟ್. ಪ್ಲಸ್ sec A ಅಂದ್ರೆ 1 by cos A ಪ್ಲಸ್ tan A ಅಂದ್ರೆ ವೆರಿ ಗುಡ್ sin A divided by cos A. ಓಕೆ ಓಕೆ, ಇದು ಅಂತ ನಿಮಗೆ ಫಸ್ಟ್ ಅಲ್ಲಿ ಹೇಳ್ಕೊತೆ ಬಂದೀನಿ. ರೈಟ್. ನೆಕ್ಸ್ಟ್ ಏನ್ ಮಾಡ್ಬೋದು ಇವಾಗ ನಾವು? ಏನ್ ಮಾಡ್ಬೋದು? ಮಲ್ಟಿಪ್ಲೈ ಮಾಡಿ. 1 minus sin A divided by cos A. ಇವೆರಡೇ ಮಲ್ಟಿಪ್ಲೈ ಮಾಡ್ತಿದ್ದೀನಿ. cos A. ಓಕೆ, ಇದನ್ನ ನೋಡಿ. 1 minus sin A divided by cos A. ಇನ್ನೊಂದೇನಿದೆ? ಎಲ್ಸಿಎಂ ತಗೊಳ್ಳೋದು. ಎಲ್ಸಿಎಂ ತಗೊಂಡ್ರೆ ಏನು ಬರುತ್ತೆ? ಅದು 1 plus sin A divided by cos A. ಓಕೆ, cos ಎಲ್ಸಿಎಂ ತಗೊಂಡಿದೆ ಬರುತ್ತಾ? 1 plus sin A. ರೈಟ್. ಓಕೆ, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ಇವಾಗ? ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 minus sin A into 1 plus sin A divided by cos square A. ಕರೆಕ್ಟಾ? divided by cos square A. ರೈಟ್. ಸೊ 1 minus sin A 1 plus sin A ಎಲ್ಲೋ ಕೇಳೋದಾಗಿದೆಯಲ್ಲ, ಎಲ್ಲಿ ಕೇಳಿರ್ಬೋದು? ಏನ್ ಮಾಡ್ಬೋದು ಇವಾಗ ನಾವು ಇದಕ್ಕೆ? ಸಿಂಪಲ್ ಇಲ್ಲೊಂದು ಅಂತ ಇದೆ. ಏನು ನೋಡಿ, ಇಲ್ಲಿ ಬಿಡಿ. A minus B A plus B is equals to A square minus B square. ಫಾರ್ಮುಲಾ ಓದಿದ್ರ? ಅದೇ ತರ. ಸೊ ಇದು A, ಇದು ನಮ್ದು B, ಇದು A, ಇದು ನಮ್ದು B. ಕರೆಕ್ಟಾ? ಸೊ ಇಲ್ಲಿ A minus B, ಇಲ್ಲಿ A plus B. ಕರೆಕ್ಟಾ? ಸೊ A minus B plus B ಆ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಓಕೆ, ಮಾಡಿ. ಏನ್ ಬರುತ್ತೆ? A ಅಂದ್ರೆ ಏನಿದೆ? 1 ಇದೆ. ಸೊ 1 ಸ್ಕ್ವೇರ್ ಅಂದ್ರೆ 1 ಮಾಡಿ. ಓಕೆ, ನೆಕ್ಸ್ಟ್ B ಸ್ಕ್ವೇರ್ ಏನಿದೆ? sin A ಇದೆನಾ? ಸೊ ಮೈನಸ್ ಆಸ್ ಇಟ್ ಇಸ್ sin ಸ್ಕ್ವೇರ್ A divided by ಏನಿದೆ ಕೆಳಗಡೆ? cos ಸ್ಕ್ವೇರ್ A. ಕರೆಕ್ಟಾ? cos ಸ್ಕ್ವೇರ್ A. ಕರೆಕ್ಟಾ? ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೋದು ಇವಾಗ? ಇಲ್ಲಿ ಇನ್ನೊಂದು ಫಾರ್ಮುಲಾ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು. ಯಾವ ಐಡೆಂಟಿಟಿ ಯೂಸ್ ಮಾಡ್ತೀವಿ ಇಲ್ಲಿ? ಯಾವ ಐಡೆಂಟಿಟಿ ಯೂಸ್ ಮಾಡ್ಕೊಂಡು? ಫಸ್ಟ್ ಐಡೆಂಟಿಟಿ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A ಈಕ್ವಲ್ಸ್ ಟು 1. ಕರೆಕ್ಟ್? ಓಕೆ, ಇದಕ್ಕೆ ನಮಗೇನ್ ಬೇಕಾಗಿದೆ ಇವಾಗ? 1 minus sin ಸ್ಕ್ವೇರ್ A ಅಂದ್ರೆ ಏನಂಬುದು ಗೊತ್ತಾಗಬೇಕು. ಅದಕ್ಕೆ 1 minus sin ಸ್ಕ್ವೇರ್ ಏನ್ ಮಾಡಬೇಕು? ಈ ಸೈನ್ ಅನ್ನೋದು ಈ ಸೈಡ್ ಕಳಿಸ್ಬೇಕು. ಓಕೆ, ಏನಾಗುತ್ತೆ ಇವಾಗ? cos square A is equals to 1 minus sin square A. ಅಂತ. ಸೊ 1 minus sin square A, 1 minus sin square ಎರಡು ಸೇಮ್ ಇದೆನಾ? ಸೊ 1 minus sin square ಇದ್ದಲ್ಲಿ cos A ಪುಟ್ ಮಾಡ್ಬೋದು? ಎಸ್, ಮಾಡ್ಬೋದು. ಸೊ ಅದನ್ನ ಮಾಡಿ. ಇವಾಗ ಏನ್ ಮಾಡ್ಬೋದು ಇವಾಗ? 1 minus sin square A ಇದ್ದಲ್ಲಿ cos square A ಪುಟ್ ಮಾಡೋಣ. cos square A divided by cos square A is equals to cos square A upper cos square A denominator same ಇದೆನಾ? so is equals to 1. right? cos square A divided by cos square A equals to 1. okay, just white ಅಕ್ಷರದಲ್ಲಿ ಏನು ಬರೆದ್ರೆ ಅಷ್ಟೇ ಎಕ್ಸಾಮ್ ಅಲ್ಲಿ ಬರೀಬೇಕು. ಎಕ್ಸ್ಟ್ರಾ ಇದು ನೀವು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಲ್ಲಿ ಬೇರೆ ಬೇರೆ ಕಲರ್ ಅಲ್ಲಿ ಯಾವ ರೀತಿ ಫಾರ್ಮುಲಾ, ಯಾವ ರೀತಿ ನಾವು ಐಡೆಂಟಿಟೀಸ್ ಯೂಸ್ ಮಾಡ್ಕೋಬೇಕು ಅನ್ನೋದಷ್ಟೇ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದು ಎಕ್ಸಾಮ್ ಅಲ್ಲಿ ಬರೀಬೇಕಂತ ಏನು ರೂಲ್ ಇಲ್ಲ. ಓಕೆನಾ? ಜಸ್ಟ್ ನಿಮ್ಗೆ ಅರ್ಥ ಆಗೋ ಪರ್ಪಸ್. ಓಕೆ, ಏನಿಲ್ಲ, ಯಾವ ರೀತಿ ಕೊಟ್ಟಿದ್ದಾನೆ ಅದು ನಾವು ಐಡೆಂಟಿಟೀಸ್ ಯಾವ ರೀತಿ ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್? ಪ್ರೂವ್ ದಟ್ cot A minus cos A divided by cot A plus cos A. ಇದನ್ನ ಇಟ್ಕೊಂಡು ಇದಕ್ಕೆ ಯಾವ್ದು ಈಕ್ವಲ್ ಆಗಿರ್ಬೇಕಂತ ಹೇಳ್ತಾನೆ? cosec A minus 1 divided by cosec A plus 1 ಎರಡು ಈಕ್ವಲ್ ಅಂತ ನಾವು ತೋರಿಸ್ಬೇಕು. ಕರೆಕ್ಟ್?
ಓಕೆ, ಏನ್ ಮಾಡ್ಬೇಕು ನಾವು ಇದಕ್ಕೆ ಇವಾಗ? ಏನ್ ಮಾಡ್ಕೋಬೇಕು? ಸೊಲ್ಯೂಷನ್. ಏನ್ ಮಾಡ್ಬೇಕು? ಯಾವ ಐಡೆಂಟಿಟೀಸ್ ಯೂಸ್ ಮಾಡಬೇಕು? ಯಾವ ಐಡೆಂಟಿಟೀಸ್ ಯೂಸ್ ಮಾಡಿದ್ರೆ ಕೊಸೆಕ್ ಎ ಬರುತ್ತೆ ನಮಗೆ, ರೈಟ್? ಯಾವ ಐಡೆಂಟಿಟೀಸ್ ಯೂಸ್ ಮಾಡಿದ್ರೆ ಕೊಸೆಕ್ ಎ ಎಲ್ಲೋ ಯೂಸ್ ಮಾಡ್ಬೋದಪ್ಪ? ಯಾವ್ದಾದ್ರು ಬರ್ಬೋದು, ಯಾವ್ದಾದ್ರು ಬರ್ಬೋದು. ಒಂದು ಸೈನ್ ರೆಸಿಪ್ರೋಕಲ್ ಆಗಿ ಕೊಸೆಕ್ ಬರುತ್ತೆ, ರೈಟ್? ಈ ರೀತಿ ಮತ್ತೆ ಎಲ್ಲಿ ಬರ್ಬೋದು ನೋಡೋಣ. ಸೊ ಕಾಟ್ ಎ ಮೈನಸ್ ಕಾಸ್ ಎ ಬರ್ಕೊಳ್ಳಿದೆ ಕೊಟ್ಟಿದ್ದಾನೆ. ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ. ಇದು ಕೊಟ್ರ ಇದಕ್ಕೆ ನಾವು ಪ್ರೂವ್ ಮಾಡ್ಬೇಕು, ಕರೆಕ್ಟ್? ಓಕೆ, ಸೊ ಕಾಟ್ ಎ ಅಂದ್ರೆ ಏನು? ಫಸ್ಟ್ ವಾಟ್ ಈಸ್ ಕಾಟ್ ಎ? ಕಾಟ್ ಎ ಫಾರ್ಮುಲಾ ಏನಪ್ಪಾ? ಟ್ಯಾನ್ ಎ ಫಾರ್ಮುಲಾ ಏನು? ಸೈನ್ ಬೈ ಕಾಸ್, ರೈಟ್? ಸೊ ಕಾಟ್ ಎ ಫಾರ್ಮುಲಾ ಕಾಸ್ ಬೈ ಸೈನ್. ಓಕೆ, ಕಾಸ್ ಎ divided by sin a, okay, minus as it is cos as it is cos a, okay, whole divided by, ಕರೆಕ್ಟಾ? ಕೆಳಗಿದೆ cot a ಅಂದ್ರೆ ಏನಿದೆ? ಸೇಮ್ cos a divided by sin a ಪ್ಲಸ್ ಮೈನಸ್ ಬಟನ್ ಮೇಲ್ಗಡೆ ಕೆಳಗೆ ಪ್ಲಸ್ cos a. ಓಕೆನಾ? ರೈಟ್? ಇದಕ್ಕೆ ಏನ್ ಮಾಡ್ಬೋದು ನಾವು ಇವಾಗ? ಏನ್ ಮಾಡ್ಬೋದು ನಾವು? ಏನ್ ಮಾಡ್ಬೋದು? ಕಾಸ್ ಏನ ಕಾಮನ್ ತಗೊಂಡ್ರಿ. ಸೊ ಕಾಸ್ ಎ ಕಾಮನ್ ತಗೊಂಡ್ರೆ ಕಾಸ್ ಎ ಹೊರಗಡೆ ತಗೊಂಡ್ವಿ. ಏನು ಉಳಿತು ಒಳಗಡೆ? ಈ ಕಾಸ್ ಹೊರಗಡೆ 1/sin ಏನ 1/sin ಎ. ಯಾಕೆ ನಾವು ಕಾಸ್ ಎನೇ ಹೊರಗೆ ತಗೋಬೇಕು? ಮೈನಸ್ ಕಾಸ್ ಎ ಹೊರಗೆ ಯಾಕೆ ಕಾಸ್ ಎ ಹೊರಗೆ ತಗೋಬೇಕು ಹೇಳೋಣ. ಯಾರಾದ್ರೂ ಆನ್ಸರ್? ಸಮ ಇಲ್ಲೂ ಕಾಸ್ ಎ ಕಾಮನ್. ಕಾಸ್ ಎ ಏನಿದೆ? 1/sin a 1/sin a ಪ್ಲಸ್ 1. ಯಾಕೆ ನಾವು ಕಾಸ್ ಬರುತ್ತೆ ತಗೊಂಡ್ವಿ? ಯಾಕಂದ್ರೆ 1/sin ಅಂದ್ರೆ ನಮ್ದು ಏನದೆ? ಇಲ್ಲಿ ಕೊಸೆಕ್ ಬರುತ್ತೆ. 1/sin ಅಂದ್ರೆ ನಮ್ದು ಕೊಸೆಕ್ ಬರುತ್ತೆ. ಸೊ ಕೊಸೆಕ್ ಬರ್ಬೇಕಾಗಿ ನಾವು ಅದು ಹೊರ ತಗೊಂಡಿದ್ವಿ. ಓಕೆನಾ? ರೈಟ್? ಓಕೆ, ಕಾಸ್ ಎ ಕ್ಯಾನ್ಸಲ್. ಏನ್ ಹೋಯ್ತು ನೋಡಿ ಇಲ್ಲಿ? ಏನ್ ಹೋಯ್ತು ಇವಾಗ? 1/sin a 1/sin a minus 1 as it is divided by 1/sin a plus 1. ಕರೆಕ್ಟಾ? ಅಷ್ಟೇ ಓದಿದನಾ? ಇದೆರಡು ಹೋಗಿ ಅಷ್ಟೇ ಓದಿದನಾ? ನೆಕ್ಸ್ಟ್ ಸೊ 1/sin a ಅಂದ್ರೆ ವೆರಿ ಗುಡ್, cosec a minus 1 divided by cosec a plus 1. ಇದೇನಾ ನಮ್ಮ ಆನ್ಸರ್? ಫೈನಲ್ ಆನ್ಸರ್ ಚೆಕ್ ಮಾಡಿ. ಸೊ LHS ಯೂಸ್ ಮಾಡ್ಕೊಂಡು RHS ನ ಫೈಂಡ್ ಔಟ್ ಮಾಡ್ತೀವಿ. LHS ಯೂಸ್ ಮಾಡ್ಕೊಂಡು ಏನ್ ಫೈಂಡ್ ಔಟ್ ಮಾಡಿದ್ವಿ? ಇಲ್ಲಿ RHS ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರೂವ್ ದಟ್ sin theta minus cos theta plus 1 divided by sin theta plus cos theta minus 1 is equals to 1/sec theta minus tan theta. ಏನ್ ಹೇಳ್ತಾರೆ ಕ್ವಶನ್ ಅಲ್ಲಿ? ಇವೆರಡು ಈಕ್ವಲ್ ಇದೆನಾ ಇಲ್ಲ ಅಂತ ನಾವು ಪ್ರೂವ್ ಮಾಡಿ ತೋರಿಸಬೇಕು. ಎರಡು ಈಕ್ವಲ್ ಅದಂತೆ ನಾವು ಪ್ರೂವ್ ಮಾಡಬೇಕು. ಓಕೆನಾ? ಏನ್ ಮಾಡೋಣ? ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ sec theta ಮತ್ತೆ tan theta ನ ಆನ್ಸರ್ ಬರಬೇಕಾಗಿದೆ, ಕರೆಕ್ಟಾ? ಸೊ sec theta ಮತ್ತೆ tan theta ಆನ್ಸರ್ ಬರಬೇಕಂದ್ರೆ ನಮ್ಗೆ ಏನ್ ಇರಬಹುದು? ಒಂದು ಐಡಿಯಾ, ನಾರ್ಮಲ್ ಆಗಿ ಐಡಿಯಾ ಏನಪ್ಪಾ? tan ಅಂದ್ರೆ ಏನು? sin theta divided by cos theta ನ, ಕರೆಕ್ಟ್? ರೈಟ್? ಸೊ sec ಅಂದ್ರೆ ಏನು? ನಾರ್ಮಲ್ ಆಗಿ 1/cos theta ನ, sec theta ರೆಸಿಪ್ರೋಕಲ್ 1/cos theta ನ. ಸೊ ಎರಡು ಎಲ್ಲಾದ್ರೂ ಇದ್ರೆ ಬರಬಹುದು ಚಾನ್ಸಸ್ sec theta ಮತ್ತೆ tan theta ನಾವು ಫಾರ್ಮುಲಾ ತರಬಹುದು, ಕರೆಕ್ಟಾ? ಸೊ ಇವಾಗ ನೋಡೋಣ ಸೊಲ್ಯೂಷನ್ ಏನಿದೆ? ಫಸ್ಟ್ LHS ಬರ್ಕೊಂಡು ಮಾಡೋಣ. ಓಕೆ, LHS sin theta minus cos theta plus 1 whole divided by sin theta plus cos theta minus 1. ಓಕೆ, ಇವಾಗಲೇ ಹೇಳಿದೆ ನಾನು tan theta ಬೇಕಾದ್ರೆ sin by cos ಬೇಕಾಗಿತ್ತು, sec ಬೇಕಾದ್ರೆ 1/cos theta ಬೇಕು. ಬಟ್ ಇಲ್ಲಿ ಏನಾದ್ರೂ ಪಾಸಿಬಿಲಿಟೀಸ್ ಇದೆ ನಾ ಆ ರೀತಿ ಬರೋಕೆ? ಎಸ್ ಇದೆ. ಸೊ ಆಲ್ರೆಡಿ ಸೈನ್ ಇದೆ. ಸೊ ಇದ್ರ ಕೆಳಗಡೆ ಕಾಸ್ ಬಂದ್ರೆ
ಟ್ಯಾನ್ ಆಗುತ್ತೆ. ಸೊ ಕಾಸ್ ಕಾಸ್ ಕ್ಯಾನ್ಸಲ್ ಒಂದಿರುತ್ತೆ, ಮ್ಯಾಟರ್ ಆಗಲ್ಲ. ಬಟ್ ಇಲ್ಲಿ 1/cos ಬಂದ್ರೆ ಸೆಕ್ ಬರುತ್ತೆ. ಕರೆಕ್ಟಾ? ಓಕೆ. ಸೊ ಅದಕ್ಕೆ ನಾವ್ ಏನ್ ಮಾಡೋಣ, ಡಿವೈಡಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಯಾವ್ದ್ರಿಂದ ಡಿವೈಡ್ ಮಾಡೋದು ನಾವು? ಯಾವ್ದ್ರಿಂದ? ವೆರಿ ಗುಡ್, ಕಾಸ್ ಥೀಟಾದಿಂದ ನಾವು ಡಿವೈಡ್ ಮಾಡ್ತಿದ್ವಿ. ಓಕೆನಾ? ಕಾಸ್ ಥೀಟಾ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡೋಣ. ಏನಿದೆ ಫಸ್ಟ್? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾನ. ಕರೆಕ್ಟ್. ನೆಕ್ಸ್ಟ್ ಮೈನಸ್ ಕಾಸ್ ಥೀಟಾ ಬೈ ಕಾಸ್ ಥೀಟಾನ. ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾನ. ಓಕೆ, ಪ್ಲಸ್ 1/cos ಥೀಟಾ, 1/cos ಥೀಟಾ ಹೋಲ್ ಡಿವೈಡೆಡ್ ಬರೀ ನಾವು ಇವಾಗ ಏನ್ ಮಾಡಿದ್ವಿ, ನ್ಯೂಮರೇಟರ್ ಅಷ್ಟೇ ಡಿವೈಡ್ ಮಾಡಿದ್ವಿ. ಇನ್ನೊಂದು ಏನು ಹೇಳಿದ್ವಿ, ನಾನು ಡಿನಾಮಿನೇಟರ್ ಆಲ್ಸೋ ಡಿವೈಡ್ ಮಾಡಿ ಅಂತ. ಓಕೆನಾ? ಡಿವೈಡ್ ಮಾಡಿ ಡಿನಾಮಿನೇಟರ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾನ ಮೈನಸ್ 1/cos ಥೀಟಾ. ಕರೆಕ್ಟ್? ಓಕೆ. ನೆಕ್ಸ್ಟ್ ಏನ್ ಮಾಡ್ಬೋದು ಇವಾಗ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ವೆರಿ ಗುಡ್, ಟ್ಯಾನ್ ಥೀಟಾ. ಸೊ ಎರಡು ಕ್ಯಾನ್ಸಲ್ ಆಯ್ತಾ? ಕಾಸ್ ಥೀಟಾ ಎರಡು ಕ್ಯಾನ್ಸಲ್ ಆಯ್ತಾ? ಇಲ್ಲೂ ಕಾಸ್ ಥೀಟಾ ಕ್ಯಾನ್ಸಲ್. ಏನು ಹೋಯ್ತು ಅಲ್ಲಿ? 1. ಸೊ -1. ಮತ್ತೆ ಪ್ಲಸ್ 1/cos ಥೀಟಾ ಅಂದ್ರೆ 1/cos ಥೀಟಾ ಅಂದ್ರೆ sec ಥೀಟಾನ ಹೋಲ್ ಡಿವೈಡೆಡ್ ಬೈ ಸರಿ sin by cos. ವೆರಿ ಗುಡ್, tan ಥೀಟಾ ಪ್ಲಸ್ ಸೊ cos ಕ್ಯಾನ್ಸಲ್ ಆಗಿದೆ, 1 ಮೈನಸ್ 1/cos ಅಂದ್ರೆ sec ಥೀಟಾ. ಓಕೆ, ಇದಕ್ಕೆ ನಾವು ರೀಅರೇಂಜ್ ಆಗಿ ಬರ್ಕೋಬಹುದಾ? ಯಾವ ರೀತಿ ಬರ್ಕೋಬಹುದು? ಇದಕ್ಕೆ ನಾವು ಈಗ ಫಂಕ್ಷನ್ಸ್ ಗಳು ಒಂದ್ ಸೈಡ್ ಬರ್ಕೊಂಡು ನ್ಯೂಮರೇಟರ್ ಗಳು ಇನ್ನೊಂದ್ ಸೈಡ್ ಬರ್ಕೊಂಡು. ಓಕೆನಾ? ಏನಾಗೋದು ಇಲ್ಲಿ ಈಗ? tan ಥೀಟಾ ಪ್ಲಸ್ sec ಥೀಟಾ. ಸೊ ಫಂಕ್ಷನ್ಸ್ ಗಳನ್ನು ಒಂದ್ ಕಡೆ ಮಾಡ್ಕೊಂಡು ಏನ್ ಉಳಿತು ಅಲ್ಲಿ? -1 ಉಳಿತು. ಕರೆಕ್ಟಾ? ಓಕೆ, ಡಿವೈಡೆಡ್ ಬೈ tan ಥೀಟಾ ಮೈನಸ್ sec ಥೀಟಾ ಪ್ಲಸ್ ಏನು ಮಾಡಿದ್ರೆ ಜಸ್ಟ್ ರೀಅರೇಂಜ್ ಮಾಡ್ಕೊಂಡಿನಿ, ಏನಿದೆ ಅದೇ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನ್ ಮಾಡಬಹುದು, ನಮ್ಗೆ ಏನ್ ಬೇಕಾಗಿದೆ? ಸೊ ನಮ್ಗೆ ಬೇಕಾಗಿರೋದು sec ಥೀಟಾ ಮೈನಸ್ tan ಥೀಟಾ 1 ಡಿವೈಡೆಡ್ ಬೈ sec ಥೀಟಾ ಮೈನಸ್ tan ಥೀಟಾ. ಅಂದ್ರೆ ಮೇಲೆ ಏನಿರ್ಬೇಕು? ಬರೀ 1 ಇರಬೇಕು, ಉಳಿದಿರೋದೆಲ್ಲ ಕ್ಯಾನ್ಸಲ್ ಆಗಬೇಕು. ಸೊ ಉಳಿದಿರೋದೆಲ್ಲ ಕ್ಯಾನ್ಸಲ್ ಮಾಡಬೇಕು. ಏನ್ ಮಾಡ್ಬೋದು ಇಲ್ಲಿ? ಓಕೆನಾ? ಏನ್ ಮಾಡ್ಬೋದು? ಮಲ್ಟಿಪ್ಲೈ ಅಂಡ್ ಡಿವೈಡ್. ಏನ್ ಮಾಡ್ಬೋದು? ಮಲ್ಟಿಪ್ಲೈ ಡಿವೈಡ್ಗೆ tan ಥೀಟಾ ಮೈನಸ್ sec ಥೀಟಾ ಹೋಲ್ ಡಿವೈಡೆಡ್ ಬೈ tan ಥೀಟಾ ಮೈನಸ್ sec ಥೀಟಾ. ಸೊ ನಾವು ಇದನ್ನೇ ಯಾಕೆ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡಬೇಕು? ಹೌದಾ? ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ a ಪ್ಲಸ್ ಬಿ, ಇದು a ಪ್ಲಸ್ ಬಿ, a ಮೈನಸ್ ಬಿ ಕ್ಯಾನ್ಸಲ್ ಮಾಡ್ಬೋದು. ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ a ಪ್ಲಸ್ ಬಿ ಇದೆ, a ಮೈನಸ್ ಬಿ ಬೇಕಾಗಿದೆ ನಮಗೆ. ಕರೆಕ್ಟಾ? ಓಕೆ. ಸೊ ನೋಡಿ ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ? ಫಸ್ಟ್ ಫಾರ್ಮುಲಾ ಏನಿದೆ ನಮ್ಮ ಫಾರ್ಮುಲಾ? a ಪ್ಲಸ್ ಬಿ a ಮೈನಸ್ ಬಿ ಈಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟಾ? ಸೊ ಇದು ನಮ್ದು ಏನ? ಇದು ಬಿ ನ, ದಿಸ್ ಒನ್ a, ದಿಸ್ ಒನ್ ಬಿ. ಕರೆಕ್ಟ್? a ಪ್ಲಸ್ ಬಿ a ಮೈನಸ್ ಬಿ ಅಂತ. ಸೊ a ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಎಸ್. ಏನಿದೆ ಫಾರ್ಮುಲಾದಲ್ಲಿ? ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ವಾಟ್ ಇಸ್ a ಅಲ್ಲಿ? tan ಥೀಟಾ ಇಸ್ ಏನ? ಸೊ tan ಸ್ಕ್ವೇರ್ ಥೀಟಾ ಮೈನಸ್ sec ಸ್ಕ್ವೇರ್ ಥೀಟಾ. ಓಕೆ, sec ಸ್ಕ್ವೇರ್ ಥೀಟಾ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ. ಇನ್ನೊಂದು ಸಂಖ್ಯೆ ಉಳಿದಿದೆ, -1 ಆಲ್ಸೋ ಮಲ್ಟಿಪ್ಲೈ ಮಾಡ್ಬೇಕಾ? ಸೊ -1 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ tan ಥೀಟಾ ಮೈನಸ್ sec ಥೀಟಾನ. ಕರೆಕ್ಟ್? ಹೋಲ್ ಡಿವೈಡೆಡ್ ಬೈ ಕೆಳಗಿಂದ ಏನಿದೆ ಅಷ್ಟೇ ಇಟ್ಬಿಡಿ, ಏನು ಮಲ್ಟಿಪ್ಲಿಕೇಶನ್ ಮಾಡ್ಬೇಡಿ. ಹೇಗಿದೆ ಹಾಗೆ ಏನಿದೆ ಕೆಳಗಿಂದ?
ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಓಕೆ ಪ್ಲಸ್ 1 ಇದೇ as it is ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಓಕೆನಾ ರೈಟ್. ಇವಾಗ ಏನ್ ಮಾಡ್ಬೋದು ನಾವು ಇಲ್ಲಿ ಏನ್ ಮಾಡ್ಬೋದು ಇದು ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ಕೋತೀನಿ. ಏನ್ ಮಾಡ್ಬೋದು ಫಸ್ಟ್ ಏನಿತ್ತು ಟ್ಯಾನ್ ಸ್ಕ್ವಯರ್ ಥೀಟಾ ಮೈನಸ್ ಸೆಕ್ ಸ್ಕ್ವಯರ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಕರೆಕ್ಟಾ. ಓಕೆ ಹೋಲ್ ಡಿವೈಡೆಡ್ ಬೈ ಏನಿತ್ತು ಕೆಳಗಡೆ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾನ ಕರೆಕ್ಟಾ. ಓಕೆ ಏನ್ ಮಾಡ್ಬೋದು ನಾವು ಇಲ್ಲಿ ಇವಾಗ ಒಂದು ಐಡೆಂಟಿಟೀಸ್ ಇದೆ. ಯಾವ ಐಡೆಂಟಿಟೀಸ್ ಇದೆ ಏನ್ ಮಾಡ್ಬೋದು ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ಸ್ ಟು ಸೆಕ್ ಸ್ಕ್ವಯರ್ ಥೀಟಾನ ಇದೊಂದು ಐಡೆಂಟಿಟೀಸ್ ಇದೆ. ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ತೋರಿಸಿದ್ದೀನಿ, ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಈ ಸೆಕ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಳ್ಳಿ ಏನಾಗುತ್ತೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾನ ಈ ಒಂದನ್ನು ಈ ಕಡೆ ಕಳಿಸಿ, ಆ ಒಂದು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ -1 ಈ 1 ಆ ಕಡೆ ಕಳಿಸಿ ಸೆಕ್ ಥೀಟಾ ಈ ಕಡೆ ತಗೊಳ್ಳಿ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ -1 ಕರೆಕ್ಟಾ. ಸೊ ಇಲ್ಲಿ ಅದೇ ಅದೇನಾ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಆ ಪ್ಲೇಸ್ ಅಲ್ಲಿ -1 ಬರಿಬೋದಾ. ಓಕೆ -1 ಮೈನಸ್ ಟ್ಯಾನ್ ಥೀಟಾ ಈ ಮೈನಸ್ ಅನ್ನೋದು ಒಳಗೆ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ ಟ್ಯಾನ್ ಥೀಟಾ ಪ್ಲಸ್ ಸೆಕ್ ಥೀಟಾ ಕರೆಕ್ಟಾ. ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ. ಜಸ್ಟ್ ಕಂಪೇರ್ ಮಾಡ್ರಿ. ಸೊ ಟ್ಯಾನ್ ಅನ್ನೋದು ಪಾಸಿಟಿವ್ ಕೆಳಗಡೆ ಪಾಸಿಟಿವ್ ಇದೆ, ಸೆಕ್ ಅನ್ನೋದು ನೆಗೆಟಿವ್ ಆಗಿದೆ, 1 ಅನ್ನೋದು ಪಾಸಿಟಿವ್ ಇದೆ ಕರೆಕ್ಟಾ. ಸೊ ಮೇಲೆ ಅದ್ರ ಅಪೋಸಿಟ್ ಇದಾವೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡೋಣ ಜಸ್ಟ್ ಮೈನಸ್ ಅನ್ನೋದು ಕಾಮನ್ ತಗೊಳ್ಳಿ. ಮೈನಸ್ ಕಾಮನ್ ತಗೊಂಡ್ರೆ ಏನು ಉಳಿತಲ್ಲ ಈಗ 1 ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ನೋಡಿ ಮೈನಸ್ ಅಷ್ಟೇ, ಮೈನಸ್ ಕಾಮನ್ ತಗೊಂಡ್ರೆ ಏನಾಯ್ತು -2 ಪ್ಲಸ್ 1 -2 ಪ್ಲಸ್ ಟ್ಯಾನ್ ಥೀಟಾ ಸೊ ಮೈನಸ್ ಸೆಕ್ ಥೀಟಾ ಕರೆಕ್ಟಾ. ಡಿವೈಡೆಡ್ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ. ಓಕೆನಾ. ಕಂಪೇರ್ ಮಾಡ್ರಿ ಟ್ಯಾನ್ ಪಾಸಿಟಿವ್ ಮೈನಸ್ ಸೆಕ್ ಪ್ಲಸ್ 1 ಸೊ ಕ್ಯಾನ್ಸಲ್ ಆಗ್ತಾವ, ಎರಡು ಕ್ಯಾನ್ಸಲ್ ಆಗ್ತಾವ. ಸೊ ಏನ್ ಉಳಿತಲ್ಲಿ ಇವಾಗ ಏನು ಉಳಿತು -1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾನ. ಇವಾಗ ನಮ್ ಕ್ವಶನ್ ಕಂಪೇರ್ ಮಾಡ್ರಿ ಸೆಕ್ ಥೀಟಾ ಅನ್ನೋದು ಪಾಸಿಟಿವ್ ಇದೆ, ಟ್ಯಾನ್ ಅನ್ನೋದು ನೆಗೆಟಿವ್ ಆಗಿದೆ ಕರೆಕ್ಟಾ. ಸಿ ಇಲ್ಲಿ ನಮ್ದು ಏನಿದೆ ಟ್ಯಾನ್ ಪಾಸಿಟಿವ್ ಇದೆ, ಸೆಕ್ ನೆಗೆಟಿವ್ ಇದೆ. ಸೊ ಕೆಳಗಡೆನು ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ಇವಾಗ -1 ಡಿವೈಡೆಡ್ ಬೈ ಮೈನಸ್ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಬರ್ಕೋಬೋದಾ. ಸೊ ಈ ಮೈನಸ್ ಕ್ಯಾನ್ಸಲ್. ಸೊ ಏನು ಉಳಿತೀವಿ 1 ಬೈ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ 1 ಬೈ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ನೋಡಿ 1 ಬೈ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂದ್ರೆ ಹೆನ್ಸ್ ನಾವು ಪ್ರೂವ್ ಮಾಡೋದು. ಸೊ RHS ಸೇಮ್ ಇದೆನಾ ಕರೆಕ್ಟಾ. ಓಕೆ ಸೊ ಏನ್ ಮಾಡಿದ್ವಿ ಸ್ಟಾರ್ಟಿಂಗ್ ಹಿಡಿದು ಡಿವೈಡ್ ಮಾಡ್ಕೊಂಡ್ವಿ ಕಾಸ್ ಡಿವೈಡ್ ಮಾಡ್ಕೊಂಡ್ವಿ ಟ್ಯಾನ್ ಥೀಟಾ ಮತ್ತೆ ಸೆಕ್ ಥೀಟಾ ಇದು ರೆಸಿಪ್ರೋಕಲ್.
ಸೆಕ್ ಥೀಟಾ ರೆಸಿಪ್ರೋಕಲ್ ವರ್ಕ್ ಬೈ ಕಾಸ್ ಥೀಟಾನ. ಸೊ ಸೆಕ್ ಥೀಟಾ ಇಲ್ಲಿ a ಪ್ಲಸ್ ಬಿ ಮೈನಸ್ ಬಿ ಫಾರ್ಮುಲಾ ಬರೋಸಲಿಂದ ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಮಲ್ಟಿಪ್ಲೈ ಮಾಡ್ತೀವಿ, ಮಲ್ಟಿಪ್ಲೈ ಡಿವೈಡಿಂಗ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಟ್ಯಾನ್ ಥೀಟಾ ಅನ್ನೋದು ಒಳಗೆ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಒಳಗಡೆ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಐಡೆಂಟಿಟೀಸ್ ನ ಬಳಸ್ತೀವಿ. ಯಾವ ಐಡೆಂಟಿಟೀಸ್ ಬಳಸ್ತೀವಿ ಅನ್ನೋದು ನೆನ್ಪಿಟ್ಕೊಂಡು, ಯಾವ ಐಡೆಂಟಿಟಿ ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ಕೊಟ್ಟಿದ್ರೆ ಅದೇ ರೀತಿ ಬಳಸಬೇಕಂತ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ವಾಚಿಂಗ್.